ಕೊಡಗು ಪ್ರೆಸ್ ಕ್ಲಬ್ ನೀಡುವ ವಾರ್ಷಿಕ ಪ್ರಶಸ್ತಿಗೆ ಚಿತ್ತಾರ ವರದಿಗಾರ ಸಂತೋಷ್ ರೈ ಭಾಜನರಾಗಿದ್ದಾರೆ. ಚಿತ್ತಾರ ವಾಹಿನಿಯಲ್ಲಿ ಕಳೆದ ವರ್ಷ ಆಗಸ್ಟ್ 9ರಂದು ಪ್ರಸಾರವಾದ ಗರಗಂದೂರು ಕಾಲೋನಿಯ ಬಡ ಅಜ್ಜಿಗೆ ಸೂರು ಸಿಕ್ಕಿದ ಮಾನವೀಯ ವರದಿ ಪ್ರಶಸ್ತಿಗೆ ಭಾಜನವಾಗಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಸಮಾಜ ಸೇವಕ ಪಿಎಂ ಲತೀಫ್ ನತದೃಷ್ಟ ಬೈರಿ ಅಜ್ಜಿಗೆ ಮನೆ ನಿರ್ಮಿಸಿಕೊಡುವ ಮೂಲಕ ಗುಡಿಸಲಿನ ಕೆಸರಿನ ನೆಲದ ಜೀವನಕ್ಕೆ ಮುಕ್ತಿ ಕರುಣಿಸಿದ್ದರು. ಕೋವರ್ಕೊಲ್ಲಿ ಇಂದ್ರೇಶ್ ಮತ್ತು ಕುಟುಂಬ ವರ್ಗ ತಮ್ಮ ತಂದೆ ಬಿವಿ ಚಂದ್ರಶೇಖರ್ ಹಾಗೂ ತಾಯಿ ಪುಷ್ಪಲತಾ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿಗೆ ಕೆಸರಿನಲ್ಲಿ ನಿಂತಿದ್ದ ಗುಡಿಸಲಿಗೆ ಮುಕ್ತಿ ಎಂಬ ಸಂತೋಷ್ ರೈ ಅವರ ವರದಿ ಭಾಜನವಾಗಿದೆ. ಇದರೊಂದಿಗೆ ಅತ್ಯುತ್ತಮ ಪರಿಣಾಮಕಾರಿ ವರದಿ ಹಾಗೂ ಅತ್ಯುತ್ತಮ ಪರಿಸರ ವರದಿ ಪ್ರಶಸ್ತಿಗಳು ಪ್ರಕಟವಾಗಿವೆ. ಹಿರಿಯ ಪತ್ರಕರ್ತ ಕೆಬಿ ಮಹಂತೇಶ್ ಸ್ಮರಣಾರ್ಥ ನೀಡುವ ಅತ್ಯುತ್ತಮ ಪರಿಣಾಮಕಾರಿ ವರದಿ ಪ್ರಶಸ್ತಿ ರಿಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾದ ನೀರಾವರಿ ಕಚೇರಿ ತುಂಬಾ ನೀರೇ ನೀರು ಎಂಬ ವರದಿಗೆ ದಕ್ಕಿದೆ. ಬಾಚರಣಿಯಂಡ ಅನುಕಾರ್ಯಪ್ಪ ಈ ವರದಿ ಮಾಡಿದ್ದರು. ಎಂಎನ್ ಚಂದ್ರಮೋಹನ್ ತಮ್ಮ ತಂದೆ ಎಂ ನಾರಾಯಣ ಹಾಗೂ ತಾಯಿ ಎನ್ ಪದ್ಮಾವತಿ ಹೆಸರಿನಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಪರಿಸರ ವರದಿ ಪ್ರಶಸ್ತಿಗೆ ಪ್ರಜಾಸತ್ಯದಲ್ಲಿ ಪ್ರಕಟವಾದ ಮೀಸಲು ಅರಣ್ಯಕ್ಕೆ ಬೆಂಕಿ ಉಸಿರು ಚೆಲ್ಲಿದ ಜೀವರಾಶಿ ಎಂಬ ವರದಿಗೆ ಹಿರಿಕರ ರವಿ ಪಡೆದುಕೊಂಡಿದ್ದಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕಿ ಡಾಕ್ಟರ್ ನಯನ ಕಶ್ಯಪ್, ಮೈಕ್ರೋಬಯಾಲಜಿ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಕೆ ಸೌಮ್ಯ ಮತ್ತು ರಾಜ್ಯಶಾಸ್ತ್ರ ಉಪನ್ಯಾಸಕ ಡಾಕ್ಟರ್ ಶೃಂಗಾರ್ ವರದಿಗಳ ತೀರ್ಪುಗಾರಿಕೆ ನಿರ್ವಹಿಸಿದ್ದರು. ಪ್ರಶಸ್ತಿಯು ತಲಾ 5,000 ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಜೂನ್ 7ರಂದು ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಕೊಡಗು ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಎಂಕೆ ಆದರ್ಶ್ ತಿಳಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.